ನಮಸ್ಕಾರ ನನ್ನ ವೀಕ್ಷಕರೇ. ಕೆಟ್ಟ ದೃಷ್ಟಿಯ ಪರಿಣಾಮ ಮತ್ತು ಅದನ್ನು ನಿವಾರಿಸುವ ಸುಲಭ ವಿಧಾನದ ಬಗ್ಗೆ ಈ ವಿಡಿಯೋ ಮಾಡುತ್ತಿದ್ದೇನೆ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಲೈಕ್ ಬಟನ್ನ ಪ್ರೆಸ್ ಮಾಡಿ. ಭೂಮಿಯ ಮೇಲೆ ಜನ್ಮ ತಾಳುವ ಪ್ರತಿಯೊಬ್ಬ ಮನುಷ್ಯನಿಗೂ ಆಸೆ ಎಂಬುದು ಸರ್ವೇ ಸಾಮಾನ್ಯ. ಈ ಆಸೆಗಳು ಕೆಲವರಿಗೆ ಈಡೇರೋದೇ ಇಲ್ಲ. ಅವು ಸಣ್ಣ ಪುಟ್ಟ ಆಸೆಗಳಾಗಿದ್ದರೂ ಕೂಡ ಅವರಿಗೆ ಈಡೇರೋದೇ ಇಲ್ಲ. ಅಂತಹ ಆಸೆಗಳು ಈಡೇರದ ವ್ಯಕ್ತಿ ಆಸೆಯನ್ನು ಪೂರ್ಣಗೊಳಿಸಿದ ವ್ಯಕ್ತಿಯ ಮೇಲೆ ಈರ್ಷೆ, ದ್ವೇಷ, ಅಸೂಯೆಯಿಂದ ದೃಷ್ಟಿ ಇಟ್ಟಾಗ ಆಗುವಂತಹ ಪರಿಣಾಮವನ್ನೇ ಕೆಟ್ಟ ದೃಷ್ಟಿ ಅಥವಾ ದೃಷ್ಟಿದೋಷ ಅಂತ ನಾವು ಕರೀಬೋದು. ಈಗ ಎಲ್ಲರ ಮನಸ್ಸಿನಲ್ಲಿ ಉಂಟಾಗುವಂಥ ಕ್ವಶನ್ ಏನಂದರೆ, ಎಲ್ಲರಿಗೂ ದೃಷ್ಟಿದೋಷ ಆಗುತ್ತಾ, ಕೆಟ್ಟ ದೃಷ್ಟಿ ಆಗುತ್ತಾ ಅಂತ ಅಲ್ವಾ? ಆದರೆ ಎಲ್ಲರಿಗೂ ಕೆಟ್ಟ ದೃಷ್ಟಿ ಆಗಲ್ಲ. ಯಾರಿಗೆ ಲಗ್ನ ಪ್ರಬಲವಾಗಿರುತ್ತೆ, ಸೂರ್ಯ ಚಂದ್ರರು ಅವರ ಜಾತಕದಲ್ಲಿ ಪ್ರಬಲರಾಗಿರ್ತಾರೆ, ಅವರಿಗೆ ಕೆಟ್ಟ ದೃಷ್ಟಿ ಅಥವಾ ದೃಷ್ಟಿದೋಷ ಕಡಿಮೆ ಆಗುತ್ತೆ. ಅದೇ ಯಾರ ಜಾತಕದಲ್ಲಿ ಲಗ್ನ ವೀಕ್ ಆಗಿರುತ್ತೆ, ಲಗ್ನಾಧಿಪತಿ ವೀಕ್ ಆಗಿರ್ತಾರೆ, ಅಥವಾ ರಾಹು ಕೇತು ಲಗ್ನದಲ್ಲೇ ಸ್ಥಿತರಾಗಿರ್ತಾರೆ, ಅಂಥವ್ರಿಗೆ ಮತ್ತು ಸೂರ್ಯ ಚಂದ್ರ ಯಾರಿಗೆ ಕೆಟ್ಟಿರ್ತಾರೆ ಅಥವಾ ದುರ್ಬಲರಾಗಿರ್ತಾರೆ ಅವರ ಜಾತಕದಲ್ಲಿ ಅವರು ಬೇಗನೆ ದೃಷ್ಟಿದೋಷಕ್ಕೆ ಒಳಗಾಗ್ತಾರೆ. ಕೆಟ್ಟ ದೃಷ್ಟಿ ಅನ್ನೋದು ಒಂದು ನಕಾರಾತ್ಮಕ ಶಕ್ತಿ. ಈ ನಕಾರಾತ್ಮಕ ಶಕ್ತಿ ಮನುಷ್ಯನ ಮನಸ್ಸನ್ನು ಮಾತ್ರವಲ್ಲದೆ ಅವನು ಇರುವಂತಹ ಪರಿಸರವನ್ನು ಕೂಡ ನಕಾರಾತ್ಮಕವಾಗಿ ಕನ್ವರ್ಟ್ ಮಾಡುತ್ತೆ. ಇದರಿಂದ ಅವನ ಸುತ್ತಮುತ್ತಲಿನ ಪರಿಸರ ಮತ್ತು ಅವನು ಮಾಡುವಂಥ ಕೆಲಸ ಎಲ್ಲವೂ ನಕಾರಾತ್ಮಕವಾಗಿ ಫಲವನ್ನು ಕೊಡೋಕ್ಕೆ ಸ್ಟಾರ್ಟ್ ಮಾಡುತ್ತೆ. ಅದಕ್ಕೋಸ್ಕರನೇ ನಾವು ಈ ವಿಡಿಯೋ ಮುಖಾಂತರ ಆ ನಕಾರಾತ್ಮಕ ಶಕ್ತಿಯನ್ನು ಯಾವ ರೀತಿ ಸಕಾರಾತ್ಮಕ ಶಕ್ತಿಯಾಗಿ ಪರಿವರ್ತಿಸ್ಬೋದು ಅಂತ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಕೆಟ್ಟ ದೃಷ್ಟಿಯಿಂದ ಆಗುವಂತಹ ಪರಿಣಾಮಗಳನ್ನು ನಾವು ನೋಡೋದಾದರೆ, ಒಬ್ಬ ಮನುಷ್ಯನ ಮನಸ್ಥಿತಿ ವೀಕ್ ಆಗುತ್ತೆ ಮತ್ತು ಹಣಕಾಸಿನ ತೊಂದರೆ ಎದುರಾಗ್ತವೆ. ಮನೆಯಲ್ಲಿ ಅಶಾಂತಿ, ಜಗಳ, ಮಕ್ಕಳ ವಿದ್ಯೆಗೆ ತೊಂದರೆ, ಈ ರೀತಿ ತೊಂದರೆಗಳೇ ಜಾಸ್ತಿ ಆಗ್ತಾ ಇರ್ತವೆ. ಇದಕ್ಕೆಲ್ಲ ಕಾರಣ ಕೆಟ್ಟ ದೃಷ್ಟಿಯಾಗಿರುತ್ತೆ. ಇದಕ್ಕೆ ಸುಲಭ ಉಪಾಯಗಳನ್ನು ತಿಳಿಯೋದಾದರೆ ಮೊದಲಿಗೆ ಬರುವುದೇ ಸ್ಫಟಿಕ. ಸ್ಫಟಿಕವನ್ನು ನೀವು ಸಿಂಹದ್ವಾರ ಅಥವಾ ಮನೆಯ ಮುಖ್ಯ ದ್ವಾರದಲ್ಲಿ ಮೇಲ್ಗಡೆ, ಡೋರ್ನ ಮೇಲ್ಗಡೆ ಅಥವಾ ಬಾಗಿಲಿನ ಮೇಲ್ಗಡೆ ನೀವು ಕಟ್ಟೋದ್ರಿಂದ ಏನಾಗುತ್ತೆ, ಅದು ನಕಾರಾತ್ಮಕ ಶಕ್ತಿಯನ್ನು ಹೀರ್ಕೊಂಡು ಸಕಾರಾತ್ಮಕ ಶಕ್ತಿಯನ್ನು ನಮಗೆ ಕೊಡುತ್ತೆ. ಅಥವಾ ಸ್ಫಟಿಕವನ್ನು ನಿಮ್ಮ ಕೆಲಸ ಮಾಡುವಂತಹ ಜಾಗದಲ್ಲಿ ವೆಯ್ಟಾಗಿ, ಪೇಪರ್ ವೆಯ್ಟಾಗಿ ನೀವು ಇಟ್ಕೊಬೋದು. ಅಥವಾ ನಿಮ್ಮ ಶೋಕೇಸಲ್ಲಿ ಸ್ಫಟಿಕದ ಗಣೇಶನನ್ನು ಪ್ರತಿಷ್ಠಾಪನೆ ಮಾಡ್ಕೊಳ್ಬೋದು. ಈ ರೀತಿ ಮಾಡೋದ್ರಿಂದ ದೃಷ್ಟಿದೋಷ ಕಡಿಮೆ ಆಗುತ್ತೆ. ಶುದ್ಧ ಸ್ಫಟಿಕದ ಮಾಲೆಯನ್ನು ಅಥವಾ ಶುದ್ಧ ಸ್ಫಟಿಕದ ಬ್ರಾಸ್ಲೈಟನ್ನು ಕೂಡ ಧಾರಣೆ ಮಾಡೋದ್ರಿಂದ ದೃಷ್ಟಿದೋಷ ಕಡಿಮೆ ಆಗುತ್ತೆ. ಆದರೆ ಯಾರಿಗೆ ಬ್ಲಡ್ ಪ್ರೆಷರ್ ರಿಲೇಟೆಡ್ ಕಾಯಿಲೆಗಳಿರುತ್ತೆ ಅವರು ಅದನ್ನು ಯೂಸ್ ಮಾಡ್ತಿದ್ರೇ ಒಳ್ಳೆಯದು. ಸ್ಫಟಿಕದ ಬದಲಾಗಿ ಅತಿ ಕಡಿಮೆ ಬೆಲೆಗೆ ಸಿಗುವಂತಹ ಸ್ಫಟಿಕ ಅಥವಾ ಹಾಲಮನ್ನು ನೀವು ಬಳಸ್ಬೋದು. ಇದನ್ನು ಕೂಡ ಸಿಂಹದ್ವಾರ ಅಥವಾ ಮನೆಯ ಮುಖ್ಯ ದ್ವಾರದ ಮೇಲ್ಗಡೆ ಕಟ್ಬೋದು. ಇದರ ಜೊತೆಯಲ್ಲಿ ಅಲೋವೆರಾ ಗಿಡವನ್ನು ಕೂಡ ನೀವು ಕಟ್ಬೋದು. ಈ ಹಾಲಮ್ ಅಥವಾ ಸ್ಫಟಿಕದಲ್ಲಿ ಆಂಟಿಮೈಕ್ರೋಬಿಯಲ್, ಆಂಟಿಬ್ಯಾಕ್ಟೀರಿಯಲ್, ಆಂಟಿಸೆಪ್ಟಿಕ್ ಪ್ರಾಪರ್ಟೀಸು ತುಂಬಾ ಚೆನ್ನಾಗಿದೆ. ಆದ್ದರಿಂದ ಇದು ಕೆಟ್ಟ ದೃಷ್ಟಿಗೆ ಪ್ರತಿರೋಧ ಶಕ್ತಿಯನ್ನು ಉಂಟು ಮಾಡೋದ್ರ ಜೊತೆಗೆ ನಮಗೆ ಒಂದು ಒಳ್ಳೆಯ ಎನ್ವಿರಾನ್ಮೆಂಟನ್ನು ಕ್ರಿಯೇಟ್ ಮಾಡಿಕೊಡುತ್ತೆ. ಯಾರಿಗೆ ಕೆಟ್ಟ ದೃಷ್ಟಿಯಿಂದ ಹಣಕಾಸಿನ ತೊಂದರೆ ಆಗುತ್ತಾ ಇರುತ್ತೆ ಅವರು ಈ ಸ್ಫಟಿಕವನ್ನು ಬಿಳಿ ಬಟ್ಟೆಯಲ್ಲಿ ಸುತ್ತಿ ಈಶಾನ್ಯ ಮೂಲೆಯಲ್ಲಿ ಮೇಲ್ಗಡೆ ಕಟ್ಬೋದು. ಮತ್ತು ಯಾರಿಗೆ ಖರ್ಚು ಜಾಸ್ತಿ ಆಗ್ತಾ ಇರುತ್ತೆ ಅವರು ಇದೇ ಸ್ಫಟಿಕವನ್ನು ಕಪ್ಪು ಬಟ್ಟೆಯಲ್ಲಿ ಸುತ್ತಿ ನೈಋತ್ಯದ ಮೂಲೆಯಲ್ಲಿ ಕಟ್ಬೋದು. ಈ ರೀತಿ ಮಾಡೋದ್ರಿಂದ ಹಣಕಾಸಿನ ತೊಂದರೆ ತುಂಬಾ ಕಡಿಮೆ ಆಗುತ್ತೆ. ಈ ಸ್ಫಟಿಕವನ್ನು ನಾವು ನಮ್ಮ ಆಫೀಸ್ ಟೇಬಲ್ ಮೇಲೂ ಇಟ್ಕೊಬೋದು ಮತ್ತು ಶೋಪೀಸ್ ಆಗಿ ಕೂಡ ನಾವು ಯೂಸ್ ಮಾಡ್ಬೋದು. ಮತ್ತು ಕೆಲವು ಮನೆಯಲ್ಲಿ ದೃಷ್ಟಿದೋಷದಿಂದ ಆರೋಗ್ಯದ ಸಮಸ್ಯೆಗಳು ಜಾಸ್ತಿ ಬರ್ತಾ ಇರುತ್ತೆ. ಅಂಥವರು ಅಮಾವಾಸ್ಯೆ ಮತ್ತು ಪೌರ್ಣಮಿ ದಿನಗಳಲ್ಲಿ ಈ ಸ್ಫಟಿಕವನ್ನು ನೀರಿನಲ್ಲಿ ನೆನೆಸಿ ಆ ನೀರಿನಿಂದ ಮನೆಯನ್ನೆಲ್ಲ ಶುದ್ಧಿಗೊಳಿಸಬೇಕು. ಅಂದರೆ ನೆಲವನ್ನು ಸೀಟಬೇಕು. ಇದರಿಂದ ಏನಾಗುತ್ತೆ,
ಮನೆಯಲ್ಲಿರುವಂತಹ ಆರೋಗ್ಯದ ಸಮಸ್ಯೆಗಳು ಕಡಿಮೆ ಆಗ್ತವೆ. ಮತ್ತು ಈ ಸ್ಫಟಿಕದಿಂದನೇ ಬಂದಿರುವಂತಹ ಲ್ಯಾಂಪ್ಗಳನ್ನು ಮನೆಯ ಆಗ್ನೇಯ ಮೂಲೆಯಲ್ಲಿ ಸ್ಥಾಪಿಸೋದ್ರಿಂದ ಕೂಡ ಈ ಆರೋಗ್ಯದ ಸಮಸ್ಯೆಗಳು, ಎಸ್ಪೆಷಲಿ ಲೇಡೀಸ್ ಆರೋಗ್ಯ ಸಮಸ್ಯೆಗಳು ಕಡಿಮೆ ಆಗ್ತವೆ. ಈ ರೀತಿ ಕೇವಲ 100-200 ರೂಪಾಯಿಗಳಿಗೆ ಸಿಗುವಂತಹ ಸ್ಫಟಿಕವನ್ನು ಬಳಸಿ ನಾವು ಕೆಟ್ಟ ದೃಷ್ಟಿಯಿಂದ ಹೊರಬರ್ಬೋದು. ಇಷ್ಟು ಹೇಳ್ತಾ ನನ್ನ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ.